ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿಯಲ್ಲಿ ಜೀನ್ಸ್ ವಾಷಿಂಗ್ ಘಟಕಗಳ ಪುನರಾರಂಭ. ಶಾಸಕ ನಾರಾ ಭರತ್ ರೆಡ್ಡಿ ಅವರಿಂದ ಪತ್ರಿಕಾಗೋಷ್ಠಿ. ಬಳ್ಳಾರಿಯ 53 ಜೀನ್ಸ್ ವಾಷಿಂಗ್ ಘಟಕಗಳಿಗೆ ಹೊಸ ಜೀವ. 22 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರ ದೊಡ್ಡ ನಿರ್ಧಾರ. ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೆ ರಾಜ್ಯ ಸರ್ಕಾರದಿಂದ ದೊಡ್ಡ ಬೆಂಬಲ ಸಿಕ್ಕಿದೆ. ಹಲವು ದಿನಗಳಿಂದ ಸ್ಥಗಿತಗೊಂಡಿದ್ದ 53 ಜೀನ್ಸ್ ವಾಷಿಂಗ್ ಘಟಕಗಳ ಪುನರಾರಂಭಕ್ಕೆ ಮತ್ತು ಸಾಮಾನ್ಯ ತ್ಯಾಜ್ಯ ನಿರ್ವಹಣಾ ಘಟಕ ನಿರ್ಮಾಣಕ್ಕೆ ಸರ್ಕಾರವು ಒಟ್ಟು 22 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಬಳ್ಳಾರಿಯ ಕೈಗಾರಿಕಾ ವಲಯದಲ್ಲಿ ಹೊಸ ಚೈತನ್ಯ ಮೂಡಿಸಲಿದೆ ಎಂದು ಉದ್ಯಮಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಮೊನ್ನೆ ಒಂದು 6 ತಿಂಗಳ ಕೆಳಗಾಗಿರ್ಬೋದು, ಮತ್ತೆ ಮೊನ್ನೆ ಒಂದು 15 ದಿವಸ ಕೆಳಗಾಗಿರ್ಬೋದು, ನಮ್ಮ ಇಬ್ರಾಹಿಂ ಬಾಬು ಅನ್ನೋರು, ನಮ್ಮ ರಾಜು ಅನ್ನೋರು, ರಾಕಿ ಅವರು ದೊಡ್ಡ ಸಂಖ್ಯೆಯಲ್ಲಿ ಒಂದು 300ರಿಂದ 400 ಜನ ಬಂದು ಸಾವಿರಾರು ಜನ ನಾವು ಏನು ಈ ಜೀನ್ಸ್ ಮೇಲೆ ನಾವು ಡಿಪೆಂಡ್ ಆಗಿ ಬಳ್ಳಾರಿಯಲ್ಲಿ ಜೀವನವನ್ನು ನಡೆಸ್ತಿದೀವಿ. ಇಂಥವ್ರಿಗೆಲ್ಲ ಬಹಳ ತೊಂದರೆ ಆಗ್ತಿದೆ. ಏನೋ ಹಳೆ ಹೋದ ತಿಂಗಳು 2 ತಿಂಗಳಕ್ಕಿಂತ ಮುಂಚೆ ಉಪಲೋಕಾಯುಕ್ತರು ಯಾವಾಗ ಬಳ್ಳಾರಿಗೆ ಬಂದಾಗ ಬೇರೆಯವ್ರೇನೋ ಕಂಪ್ಲೇಂಟ್ ಅನ್ನು ಕೊಟ್ಟು ಈ ತರ ಬಹಳ ತೊಂದರೆ ಆಗ್ತಿದೆ ಅಂದಾಗ ಉಪಲೋಕಾಯುಕ್ತರು ಆರ್ಡರ್ ಮಾಡ್ತಾರೆ, ಇವೆಲ್ಲ ಪ್ಲಾಂಟ್ಗಳನ್ನ ತಾವು ಬಂದ್ ಮಾಡಬೇಕು ಅಂತೇಳಿ. ಅಂದ್ರೆ ಅವರು ಕಾನೂನು ರೀತಿಯಲ್ಲಿ ಏನ್ ಮಾಡಬೇಕು ಅವ್ರು ಮಾಡಿದ್ರು. ಆದ್ರೆ ಮಾನವೀಯತಾ ದೃಷ್ಟಿಯಲ್ಲಿ ಇವರೆಲ್ಲ ನನ್ನ ಹತ್ರ ಬಂದಾಗ ಈ ಜೀನ್ಸ್ ಪ್ಲಾಂಟ್ ಓಪನ್ ಆಗೋದು ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ನಮ್ಮ ಲೇಬರ್ಸ್ ಯಾರು ಬೇರೆ ಕಡೆಯಿಂದ ಬಂದಿದಾರೋ ಅವ್ರು ಇದಕ್ಕಂತೂ ಒಂದು ನಮ್ಗೆ ಸಣ್ಣದಾಗಿ ಒಂದು ಕರೆಂಟ್ ಅನ್ನು ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕಂದ್ರೆ ಅವತ್ತೇ ನಾವು ನಾರಾಯಣ ಸ್ವಾಮಿ ಅವ್ರ ಹತ್ರ ಮಾತಾಡಿ KB ಅಫಿಷಿಯಲ್ಸ್ ಕೂಡ ಹೇಳಿ ಒಂದು 15-20 ದಿವಸ ಕೆಳಗೆ ಅವ್ರಿಗೆ ಆ ವ್ಯವಸ್ಥೆಯನ್ನು ಮಾಡಿದ್ವಿ. ಆಮೇಲೆ ಈ ಸಮಸ್ಯೆಯನ್ನು ಬಹಳ ದೀರ್ಘಕಾಲವಾಗಿ ನಾನು ನಾಗೇಂದ್ರಣ್ಣವರು ಕುತ್ಕೊಂಡು ಚರ್ಚೆ ಮಾಡಿ, ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಬಳ್ಳಾರಿ ನಗರ ಮತ್ತು ಕೌಲ್ಬಜಾರ್ ಕ್ಷೇತ್ರದಲ್ಲಿ ಬಹಳಷ್ಟು ಜೀನ್ಸ್ ಯೂನಿಟ್ಸ್ ಕೆಲಸ ಮಾಡುವಂತ ಕಾರ್ಮಿಕರು ಇರೋದು. ನಾವು ನಾಗೇಂದ್ರಣ್ಣವರು, ನಾಸಿರಣ್ಣವರು ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ಬೇಗ ನಾವು ಪರಿಹಾರವನ್ನು ತಗೊಂಡ್ಬರ್ಬೇಕಂತ ಹೇಳಿ ಒಂದೇನು ತೀರ್ಮಾನವನ್ನು ತಗೊಂಡಿದ್ದೀವಿ. ಆ ನಿಟ್ಟಿನಲ್ಲೇ ನಿನ್ನೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರು, MB ಪಾಟೀಲ್ ಅವರು, ಇವರೆಲ್ಲೂ ಸೇರಿದಂತ ಸಮಯದಲ್ಲಿ ನಾಗೇಂದ್ರಣ್ಣವರು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ, ಮತ್ತೆ ನಮ್ಮ ನಾಸಿರಣ್ಣ ಅವರು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ತಕ್ಷಣಕ್ಕೆ ETP ಪ್ಲಾಂಟ್ಸ್ ಯಾರ್ಯಾರಿಗೆ ಫ್ಯಾಕ್ಟರಿಗಳಿದಾರೋ ತಕ್ಷಣಕ್ಕೆ ಅವ್ರು ಓಪನ್ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿಗಳು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ಮತ್ತೆ ಅದ್ರ ಜೊತೆಗೆ ನಾವು ಮುಖ್ಯಮಂತ್ರಿಗಳು ಕೇಳಿದ್ವಿ, ಯಾವ ರೀತಿಯಲ್ಲಿ ಇವ್ರಿಗೆ ಕೊಟ್ರೆ ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ ಅಂತಂದ್ರೆ ತಕ್ಷಣದಿಂದ ಅಷ್ಟು ದುಡ್ಡು ಇಟ್ಕೊಂಡ ಶಕ್ತಿ ಇವಾಗೇ ನಮ್ಮ ಜೀನ್ಸ್ ಬಿಸ್ನೆಸ್ ಹೆಂಗಿದೆ ಅಂತಂದ್ರೆ ಇಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹಸ್ತಾಂತರವಾಗಿ ಬಹಳ ಕಷ್ಟದಲ್ಲಿದ್ದಾರೆ ನಮ್ಮವರೆಲ್ಲ ಬಿಸ್ನೆಸ್ ಮಾಡಕ್ಕೆ. ನೀವು ಸಹಕಾರ ಮಾಡ್ಬೇಕಂತಂದ್ರೆ MB ಪಾಟೀಲ್ ಸಾಹೇಬರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಅವರು ಕಲ್ತು KKRDBಯಲ್ಲಿ 11 ಕೋಟಿ ಮತ್ತೆ ನಮ್ಮ KIDBಯಿಂದ ಒಂದು 11 ಕೋಟಿ ರೂಪಾಯಲ್ಲಿ 22 ಕೋಟಿ ರೂಪಾಯಲ್ಲಿ ಅತಿ ಶೀಘ್ರದಲ್ಲಿ ನಾವು CETP ಪ್ಲಾಂಟ್ ಅನ್ನು ಮಾಡಿಕೊಂಡು ಎಲ್ಲ ಏನಿವತ್ತು ಅರ್ಧಕ್ಕಿಂತ ಜಾಸ್ತಿ ETP ಇದ್ದವರು ಶುರು ಇವತ್ತಿಂದಲೇ ಮಾಡ್ಕೊಂತಾರೆ. ಮಿಕ್ಕಿದವ್ರಿಗೆ ಆದಷ್ಟು ವೇಗವಾಗಿ ಕೆಲಸವನ್ನು ಮಾಡ್ಕೊಂಡು ಮಿಕ್ಕಿದವ್ರನ್ನೆಲ್ಲ ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ. ಸರ್ಕಾರದ ಕಡೆಯಿಂದ 22 ಕೋಟಿ ರೂಪಾಯಿ ಅನುದಾನವನ್ನು ತಂದಂತ ನಮ್ಮ ನಾಗೇಂದ್ರನ್ ಅವ್ರಿಗೆ, ನಾಸಿರ್ ಹುಸೇನ್ ಅವ್ರಿಗೆ, ನಮ್ಮ MP ಆದಂತ ತುಕಾರಾಮ್ ಅವ್ರಿಗೆಲ್ಲ ನಮ್ಮ ಜೀನ್ಸ್ ಉದ್ಯಮದಾರರಿಂದ ನಾನು ಕೃತಜ್ಞತೆ ಸಲ್ಲಿಸ್ತಾ, ಅದೇ ರೀತಿಯಲ್ಲಿ ಕಂತುಗಳು ಕಟ್ಟಕ್ ಆಗ್ತಾ ಇಲ್ಲ, ಫ್ಯಾಕ್ಟರಿ ನಡ್ಸಕ್ ಆಗ್ತಾ ಇಲ್ಲ, ಲೇಬರ್ ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಜೀನ್ಸ್ ರೇಟ್ ಕಾಂಪಿಟೇಟಿವ್ ಪ್ರೈಸಸ್ ನಲ್ಲಿ ಹೋದಾಗ ಈಗ ಜೀನ್ಸ್ ರೇಟ್ ಆ ಕಾಂಪಿಟೇಟಿವ್ ಪ್ರೈಸಸ್ ಅಲ್ಲಿ ನಮ್ಮೂರಲ್ಲಿ ಅಷ್ಟು ಕಮ್ಮಿ ರೇಟ್ಗೆ ಲೇಬರ್ಸ್ ಅನ್ನು ತಗೊಂಡ್ಬರೋದು ಬಹಳ ಕಷ್ಟ ಆಗಿದೆ. ನಾವು ಸರ್ಕಾರಕ್ಕೆ ಇವೆಲ್ಲ ತಿಳಿಸಿದಾಗ ನಾವು ಬಿಸ್ನೆಸ್ ಅನ್ನು ಸಪೋರ್ಟ್ ಮಾಡು, ಅದ್ರ ಜೊತೆಗೆ ನಮ್ಮ ಜನರನ್ನ, ನಮ್ಮ ಯಾರು ಬಿಸ್ನೆಸ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಭಾಗದಲ್ಲಿ ಜೀನ್ಸ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆದಂತವ್ರನ್ನ ನಾವು ಇನ್ನೊಂದು ಎಲಿವೇಶನ್ ಕೊಡ್ಬೇಕಂದ್ರೆ ನಾವು ಸರ್ಕಾರದ ಕಡೆಯಿಂದ ಸಹಕಾರ ಮಾಡ್ಬೇಕಂದಾಗ ನಮ್ಮ ಮುಖ್ಯಮಂತ್ರಿಗಳು ಇಲ್ಲ, ನಮ್ಮ ರಾಹುಲ್ ಗಾಂಧಿ ಅವರು ಇಡೀ ಬಳ್ಳಾರಿಯ ಜೀನ್ಸ್ ಬಗ್ಗೆ ಲಂಡನ್ ಅಲ್ಲಿ ಮಾತಾಡುವಂತವ್ರು, ಈ ಜೀನ್ಸ್ ಅನ್ನು ಉಳಿಸೋ ಜವಾಬ್ದಾರಿ ನಿಮ್ಮ ಮೇಲೆ, ನಮ್ಮೆಲ್ಲರ ಮೇಲೆ, ನಮ್ಮ ಸರ್ಕಾರದ ಮೇಲೆ ಇದೆ ಅಂತ ಹೇಳಿ ಅವ್ರು ಯಾವುದೇ ರೀತಿಯಲ್ಲಿ ನಿಮ್ಗೆ ಏನೇ ಜೀನ್ಸ್ ಯೂನಿಟ್ಗೆ ತೊಂದರೆ ಆದಾಗ
ನೀವು ನಾಗೇಂದ್ರ ಅವರು ಡಿಸಿಷನ್ ತಗೊಳ್ಳಿ, ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಿದರು. ನಿರಂತರವಾಗಿ ನಾನು ಇಲ್ಲಿ ಈ ಮಾಧ್ಯಮ ಮೂಲಕ ಈ ಜೀನ್ಸ್ ಫ್ಯಾಕ್ಟರಿ ಓನರ್ ಆಗಿರ್ಬೋದು, ಅವ್ರ ಲೇಬರ್ಸ್ ಆಗಿರ್ಬೋದು, ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ರೀತಿಯಲ್ಲಿ ಯಾವುದೇ ಕ್ಷಣದಲ್ಲಿ ಇವತ್ತುವರೆಗೂ ತಮ್ಮ ಜೊತೆಗೆ ಏನೇನು ತೊಂದರೆ ಬಂದಾಗ ನಿಮ್ ಜೊತೆಗೆ ನಿಂತಿದೀವಿ. ಇನ್ನೊಂದು ತೊಂದರೆ ಬರಬಾರದು ಅಂತ ರೀತಿಯಲ್ಲಿ ಯಾವತ್ತನ್ನ ದುರ್ದೈವದಿಂದ ತೊಂದರೆ ಬಂದಾಗೂ ನಿಮ್ ಜೊತೆಗೆ ನಾವು ಸದಾ ನಿಂತಿರ್ತೀವಿ ಅಂತ ಹೇಳಿ ಈ ಮಾಧ್ಯಮ ಮೂಲಕ ತಮ್ಗೆಲ್ಲರಿಗೂ ಮಾಡ್ಕೊಡ್ತೀನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.